ಅಟ್ಲೀಸ್ಟ್ ಎಲ್ಲೋ ಒಂದು ಚಿಕ್ಕ ಚಿಕ್ಕ ಪಿಕ್ಚರ್ಗಳಿಗೆ ಪಿಕ್ಚರ್ ರಿಲೀಸ್ ಆಗಿ ಅದರ ರಿಪೋರ್ಟ್ ನೋಡಿಕೊಂಡು ವ್ಯಾಪಾರ ಆಗ್ತಾಯಿತ್ತು. ನಮಗಿರೋದು ಎರಡೇ ಸೋರ್ಸ್. ಒಂದು ಚಿತ್ರ ನಿರ್ಮಾಣ ಮಾಡೋ ಒಬ್ಬ ನಿರ್ಮಾಪಕನಿಗೆ ಎರಡು ಕಡೆಯಿಂದ ದುಡ್ಡು ಬರುತ್ತೆ. ಒಂದು OTT ಪ್ಲ್ಯಾಟ್ಫಾರ್ಮಿಂದ, ಇನ್ನೊಂದು ಬಾಕ್ಸ್ ಆಫೀಸಿಂದ. OTT ಅನ್ನೋದು ಇವತ್ತು ಟೋಟಲಿ ಕನ್ನಡ ಚಿತ್ರಗಳನ್ನು ತಗೊಳ್ಳೋದು ತುಂಬ ನಿಲ್ಲಿಸೇ ಬಿಟ್ಟಿದ್ದಾರೆ. ಎಲ್ಲ ಒಂದು ಕಡೆ ದೊಡ್ಡ ದೊಡ್ಡ ಸಿನಿಮಾಗಳು ತಗೋತಾಯಿದ್ರು, ಈಗ ದೊಡ್ಡ ದೊಡ್ಡ ಸಿನಿಮಾಗಳನ್ನೂ ತಗೋತಾ ಇಲ್ಲ. ಈಗ ಜೊತೆಯಲ್ಲಿ ಚಿತ್ರ ನಿರ್ಮಾಣ ಮಾಡಿದಂಥದ್ದನ್ನು ನಾವು ಡಿಪೆಂಡ್ ಆಗಬೇಕಾಗಿರೋದು ಬಾಕ್ಸ್ ಆಫೀಸ್. ಎಲ್ಲ ಇಡೀ ರಾಜ್ಯದ ಚಿತ್ರಮಂದಿರಗಳು ಬಿಡುಗಡೆ ಆಗ್ತಾ ಇದ್ದಾಗ ಕೆಲವು ಅದು ಪ್ರೇಕ್ಷಕರಿಗೆ ಬಿಟ್ಟಿದ್ದು. ಚೆನ್ನಾಗಿದ್ದರೆ ನೋಡ್ತಾರೆ, ಚೆನ್ನಾಗಿಲ್ಲ ಅಂದರೆ ನೋಡಲ್ಲ ಅನ್ನೋದನ್ನು ಅದನ್ನು ನಾವು ಹೋಗಿಲ್ಲ ಚಿತ್ರ ಯಾಕೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಸೊ ಬಾಕ್ಸ್ ಆಫೀಸಲ್ಲಿ ಎಷ್ಟು ಕಲೆಕ್ಷನ್ ಆಗ್ತಾಯಿದೆ ಅನ್ನೋದನ್ನು ನಿಮಗೆ ಗೊತ್ತು. ಇವತ್ತು ಇಡೀ ಬೇರೆ ರಾಜ್ಯಗಳ ಬೇರೆ ಚಿತ್ರಗಳ ಬೇರೆ ಭಾಷೆ ಚಿತ್ರಗಳು ನಮ್ಮ ರಾಜ್ಯದಲ್ಲಿ ಹಲವಾರು ಚಿತ್ರಮಂದಿರಗಳಲ್ಲಿ ನಮಗೆ ಚಿತ್ರಮಂದಿರ ಸಿಗದಿರೋ ಅಷ್ಟು ತೊಂದರೆ ಆಗ್ತಾಯಿದೆ. ದೊಡ್ಡ ದೊಡ್ಡ ಚಿತ್ರಗಳಿಗೆ, ನಾನು ದೊಡ್ಡ ದೊಡ್ಡ ಚಿತ್ರಗಳಿಗೆ ಹೇಳ್ತಾರೆ, ದೊಡ್ಡ ದೊಡ್ಡ ನಮ್ಮ ಹೀರೋಗಳ ಚಿತ್ರಗಳಿಗೆ ಹೇಳ್ತಾ ಇದ್ದೀನಿ ನಾನು. ಆದರೂ ಅದೆಲ್ಲ ಕಷ್ಟಪಟ್ಟು ಬಿಡುಗಡೆ ಮಾಡಿದ್ಮೇಲೆ ನಮಗೇನು ಬರುತ್ತೆ ಅನ್ನೋದು ತುಂಬ ಮುಖ್ಯ ಆಗ್ತದೆ. ವ್ಯಾಪಾರನೂ ತುಂಬ ಮುಖ್ಯ ಅಲ್ವಾ, ವ್ಯವಹಾರ ತುಂಬ ಮುಖ್ಯ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಚಿತ್ರರಂಗದಲ್ಲಿ ನಾವು ಎಷ್ಟು ಜನ ಇದ್ದೀವೋ ಸೀನಿಯರ್ ನಿರ್ಮಾಪಕರು ಅಂತೀವಿಲ್ಲ, ಒಂದು 20-30 ವರ್ಷದ ಚಿತ್ರಗಳು ಮಾಡ್ಕೊಂಬರ್ತಂಥ ನಿರ್ಮಾಪಕರು ಎಷ್ಟು ಜನ ಇದ್ದೀವಿ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ಇವತ್ತು ಕಾರ್ಮಿಕರು ಸಾವಿರಾರು ಜನ ಚಿತ್ರರಂಗದ ಮೇಲೆ ಡಿಪೆಂಡ್ ಆಗಿದ್ದಾರೆ. ದಿನನಿತ್ಯದ ಅವರ ಊಟ ತಿಂಡಿ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ರೇ ಅವರಿಗೆ ದಿನನಿತ್ಯದ ಊಟ ತಿಂಡಿ ಆಗಬೇಕು, ಇಲ್ಲಾಂದರೆ ತುಂಬ ಕಷ್ಟ ಇದೆ. ಅಷ್ಟು ಚಿತ್ರಗಳು ಅಷ್ಟು ಜನಕ್ಕೆ ಊಟ ತಿಂಡಿ ಕೊಡಬೇಕಂದ್ರೆ ಚಿತ್ರ ನಿರ್ಮಾಣ ಆಗಬೇಕು. ಚಿತ್ರ ನಿರ್ಮಾಣ ಆಗಬೇಕು ಅಂದಾಗ ಏನಾಗುತ್ತೆ, ನಾವಿದ್ದೀವಲ್ಲ, ನಾವು 4-5 ಜನ 8 ಜನ ಇದ್ದೀವಲ್ಲ, ನಾವು ನಿರ್ಮಾಪಕರು 2 ವರ್ಷಕ್ಕೊಂದು ಸಿನಿಮಾನೋ, 1 ವರ್ಷಕ್ಕೊಂದು ಸಿನಿಮಾನೋ, 3 ವರ್ಷಕ್ಕೊಂದು ಸಿನಿಮಾನೋ ಮಾಡ್ತಾಯಿದ್ದೀವಿ. ಆದರೆ ಇಡೀ ದಿನ ಊಟ ಮಾಡ್ತಾ ಇರೋದು ಈ 250-300 ಜನ ಯಾವ ಹೊಸ ನಿರ್ಮಾಪಕರು ಬಂದಿದ್ದಾರೆ, ಆ ಹೊಸ ನಿರ್ಮಾಪಕರೇ ಇವತ್ತು ಚಿತ್ರರಂಗಕ್ಕೆ ಊಟ ಕೊಡ್ತಾ ಇರೋದು. ನಾವು 4-5 ಜನ ಏನಿದ್ದೀವಿ, ನಾವೆಲ್ಲ ವರ್ಷದಲ್ಲಿ 4-5 ಹಬ್ಬ ಇರುತ್ತೆ. ಆ 4-5 ಹಬ್ಬದ ದಿನ ನಾವು ಇದ್ದಂಗೆ, ಹಬ್ಬದ ಊಟ ಇದ್ದಂಗೆ ನಾವು, ಆದರೆ ದಿನ ಊಟ ಅವ್ರು ಕೊಡ್ತಾ ಇರೋದು. ಅವ್ರನ್ನ ಉಳಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನು ನಾನು ತುಂಬ ಒತ್ತಾಯ ಮಾಡ್ತಾ ಇರ್ತೀನಿ ಚೇಂಬರಲ್ಲಿ. ಅವ್ರನ್ನ ಉಳಿಸ್ಕೋಬೇಕು ನಾವು. ಅವರೆಲ್ಲ ಯಾವ ಬ್ಯಾಕ್ ಡ್ರಾಪಲ್ಲಿ ಬಂದಿರ್ತಾರೆ, ಒಂದು ರಿಯಲ್ ಎಸ್ಟೇಟು, ಇಲ್ಲಾಂದರೆ ರಾಜಕಾರಣದಿಂದ ಯಾವುದೋ ಒಂದೊಂದು ಫೀಲ್ಡಿಂದ ಬಂದು ಚಿತ್ರ ಮಾಡ್ತಾ ಇರ್ತಾರೆ, ಒಂದು ಪ್ಯಾಷನ್ ಇಟ್ಕೊಂಡು. ಅವ್ರನ್ನ ಆಚೆ ಹೋಗಿ ಬಿಡಬಾರ್ದು ನಾವು. ಅವ್ರು ಇನ್ನೊಂದು ಚಿತ್ರ ಮಾಡಬೇಕು, ಅವರಿಂದ ಇನ್ನಿಬ್ಬರು ಬಂದು ಚಿತ್ರ ಮಾಡಬೇಕು. ಇದನ್ನು ಅಮ್ಮ ಹೇಳ್ತಾಯಿದ್ರು ಅವಾಗ, ಪಾರ್ವತಮ್ಮ ರಾಜ್ಕುಮಾರ್ ಅವರು. ಒಂದು ಚಿತ್ರದ ರೆಮ್ಯುನರೇಷನ್ನ ಅಣ್ಣವ್ರು ಕೇಳೋರಂತೆ, ಎಷ್ಟು ತಗೋಬೇಕು ನಾನು, ಎಷ್ಟು ಕೊಡ್ತಾರೆ ನನಗೆ ಅಂತ. ಅವರು ಏನೋ ಒಂದು ಇಷ್ಟು ತಗೋತಾ ಇದ್ದೀವಿ ಅಂದಾಗ, ಬೇಡ ಅಷ್ಟು ತಗೋಬೇಡಿ, ಒಂದು 30-40% ಕಮ್ಮಿ ತಗೊಳ್ಳಿ. ಯಾಕೆಂದರೆ ನಿರ್ಮಾಪಕರು ಉಳಿದ್ರೆ, ನಿರ್ಮಾಪಕರಿಗೆ ಲಾಭ ಆದರೆ ಅವನು ಇನ್ನೊಂದು ಚಿತ್ರ ಮಾಡ್ತಾನೆ. 20-30-40-50-60 ಜಾಸ್ತಿ ಆಗಬೇಕು ಚಿತ್ರ ನಿರ್ಮಾಣಗಳು. ನಾವು ಅದನ್ನು ಪಾಲಿಸಿದ್ರೆ ಲಾಭ ಮಾಡ್ದ ಅಂದ್ಕೊಳ್ಳಿ, ಅವನು ಚಿತ್ರ ಮಾಡ್ತಾನೆ, ಅವನು ಒಂದು 4 ಜನ ಕರ್ಕೊಂಬರ್ತಾನೆ. ಇವನು ನೋಡಿ ಇನ್ನೂ 4 ಜನ ಬಂದು ವ್ಯಾಪಾರಕ್ಕೆ ಬರ್ತಾರೆ, ಚಿತ್ರ ನಿರ್ಮಾಣಕ್ಕೆ ಬೇಜಾರು ಜನ ಬರ್ತಾರೆ. ಆ ಥರದ ಒಂದು ಕನಸು ಕಟ್ಟಬೇಕು ನಾವು ಅಂತೇಳಿ ಮಾಡಿದಾಗ, ಅದೇ ಥರನೇ ಇದು ಅಮ್ಮ ಹೇಳಿದ ಮಾತು ನನಗೆ. ಅದೇ ಥರನೇ ವಿಷ್ಣು ಸರ್ ಆಗ್ಬೋದು, ಅಂಬರೀಷ್ ಅವ್ರು ಆಗ್ಬೋದು, ಶಂಕರ್ನಾಗ್ ಆಗ್ಬೋದು, ಮಿಕ್ಕ ಸಂದರ್ಭದಲ್ಲಿದ್ದಂಥ ಪ್ರಭಾಕರ್ ಎಲ್ಲರೂ ಅದನ್ನು ಪಾಲಿಸ್ಕೊಂಬಂದರು. ಚಿತ್ರರಂಗನ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪಾಲಿಸ್ಕೊಂಬಂದರು. ಅದು ಈ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.